ಇನ್ನು ಒಂದೂವರೆ ಗಂಟೆಗಳ ಕಾಲದ ಬಜೆಟ್ ಇವತ್ತು ಬಹುನಿರೀಕ್ಷಿತ ಬಜೆಟ್ ಮಂಡನೆ ಮಾಡಲಾಯಿತು. ಅದರಲ್ಲೂ ಕೂಡ ಇವತ್ತು 9ನೇ ದಾಖಲೆಯ ಬಜೆಟ್ ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿರುವಂಥದ್ದು. ಷೇರು ಮಾರುಕಟ್ಟೆಯಲ್ಲಿ ಭಾರೀ ಕುಸಿತ, ಅಲ್ಲೋಲ ಕಲ್ಲೋಲವೇ ಆಗೋಗಿದೆ. ಅದರಲ್ಲೂ ಕೂಡ ಇದೊಂದು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. 1300 ಅಂಕಗಳ ಕುಸಿತವನ್ನು ಕಂಡಂತಹ ಸೆನ್ಸೆಕ್ಸ್, ನಿಫ್ಟಿ 360 ಅಂಕ ಕುಸಿತ. ಚಿನ್ನ ಬೆಳ್ಳಿ ಸ್ಟಾಕ್ಸ್ಗಳು ಪಾತಾಳಕ್ಕೆ. ನೋಡಿ, ನಿನ್ನೆಯಷ್ಟೇ ಬೆಳ್ಳಿ ಇಳಿಕೆ ಕಂಡಿತ್ತು. ಅದರಲ್ಲೂ ಕೂಡ 1 ಲಕ್ಷದ ಮಟ್ಟಿಗೆ ಯಾರೂ ಅಂದಾಜು ಮಾಡಿರಲಿಲ್ಲ. ಚಿನ್ನ ಬೆಳ್ಳಿ ಸತತವಾಗಿ ದಿನೇ ದಿನೇ ಏರಿಕೆ ಕಂಡು ದುಪ್ಪಟ್ಟು 3 ಪಟ್ಟು ಹೆಚ್ಚಳ ಕಂಡಿತ್ತು. ಆದರೆ ಇನ್ನು ಮುಂದೆ ಚಿನ್ನ ಬೆಳ್ಳಿ ಕುಸಿಯುವಂಥ ಹಿಂಟು ಗೊತ್ತಾಗ್ತಾ ಇದೆ. ಬಜೆಟ್ ಮಂಡನೆಯನ್ನ ಮಾಡಿದ್ರು ನಿರ್ಮಲಾ ಸೀತಾರಾಮನ್. ಸಣ್ಣ ಕೈಗಾರಿಕೆ ಮೂಲ ಸೌಕರ್ಯಕ್ಕೆ ಈ ಸಂದರ್ಭದಲ್ಲಿ ಉತ್ತೇಜನ ಅಂತ ಹೇಳಲಾಯಿತು. ಆರ್ಥಿಕ ಸ್ಥಿರತೆ, ಅಭಿವೃದ್ಧಿ, ಇನ್ನು ಸಮನ್ವಯತೆಗೆ ಬಹಳ ಒತ್ತು ಕೊಡುವಂಥ ನಿರೀಕ್ಷೆಯನ್ನು ಮಾಡಲಾಗಿತ್ತು. ಅಂತೆಯೇ ಅದು ಕೂಡ ಆಗಿದೆ. ಇನ್ನು ಸೋಲಾರ್ ವಸ್ತುಗಳಾಗ, ಔಷಧ ಬೆಲೆಯಲ್ಲಿ ಆಗ, ಅದರಲ್ಲೂ ಕೂಡ ಗಮನಿಸೋದಾದರೆ ಇನ್ನು ಕ್ಯಾನ್ಸರ್ ಔಷಧಿಗಳಲ್ಲಿ 17 ಔಷಧಗಳ ದರವನ್ನು ಇಳಿಕೆ ಮಾಡಿದ್ರು. ಇದು ಬಹಳಷ್ಟು ಜನರಿಗೆ ಆರೋಗ್ಯಕರ ದೃಷ್ಟಿಯಲ್ಲಿ ಮತ್ತಷ್ಟು ಹೆಲ್ಪ್ಫುಲ್ ಆಗಿತ್ತು. ಆದರೆ ಒಂದು ಶಾಕ್ ಇಲ್ಲಿ ಗೊತ್ತಾಗಿದ್ದು, ಮದ್ಯಪ್ರಿಯರಿಗೆ ಮದ್ಯದ ರೇಟ್ ಬಹಳಷ್ಟು ದುಬಾರಿ. 1.5 ಗಂಟೆಗಳ ಕಾಲ ಬಜೆಟ್ ಮಂಡನೆಯಲ್ಲಿ ಯಾರಿಗೆ ಬಂಪರ್ ಆಫರ್, ಯಾರಿಗೆ ನಷ್ಟ ಅಂತ ನೋಡೋದಾದರೆ ಸದ್ಯಕ್ಕೆ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಅದರಲ್ಲೂ 17 ಕ್ಯಾನ್ಸರ್ ಔಷಧಗಳ ದರವನ್ನು ಇಳಿಕೆ ಮಾಡಲಾಗಿತ್ತು. ಕಳೆದ ಬಾರಿಯೂ ಈ ರೀತಿಯ ಒಂದು ನಿರ್ಣಯವನ್ನು ಕೈಗೊಳ್ಳಲಾಗಿತ್ತು. ಇನ್ನು ಹೊಸ ತೆಂಗು ಸಸಿಯನ್ನು ನೆಡೋದಕ್ಕೆ ರೈತರಿಗೆ ಉತ್ತೇಜನವನ್ನು ಕೊಡಲಾಗಿದೆ. ಆದಾಯ ತೆರಿಗೆಯಲ್ಲಿ ಯಾವುದೇ ವ್ಯತ್ಯಾಸವಿರುವುದಿಲ್ಲ. ಹಿಂದಿನ ವರ್ಷ ಏನಿತ್ತು 12 ಲಕ್ಷದವರೆಗೂ, ಅದೇ ರೀತಿಯಾಗಿ ಅದರಲ್ಲಿ ಯಾವುದೇ ಬದಲಾವಣೆಯನ್ನು ಸದ್ಯ ಕಂಡು ಬಂದಿಲ್ಲ. ಇನ್ನು ತೆರಿಗೆ ಬಾಕಿ ಉಳಿಸ್ಕೊಂಡ್ರೆ ದಂಡ ಫಿಕ್ಸ್. ಅದರಲ್ಲಿ ಪ್ರಮುಖವಾಗಿ ಸದ್ಯಕ್ಕೆ ಚಿನ್ನ ಬೆಳ್ಳಿ ದರದಲ್ಲಿ ಮತ್ತಷ್ಟು ಇಳಿಕೆ ಕಂಡಿರುವಂಥದ್ದು. ಇನ್ನು ಇವತ್ತು ಕೇಂದ್ರದ ಬಹು ನಿರೀಕ್ಷಿತ ಬಜೆಟ್ ಅನ್ನ ಮಂಡನೆ ಮಾಡಲಾಯಿತು. ಅದರಲ್ಲೂ ಕೂಡ ಗಮನಿಸೋದಾದ್ರೆ ಇದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ 9ನೇ ದಾಖಲೆಯ ಬಜೆಟ್. ಅದರಲ್ಲೂ ಭಾನುವಾರವೇ ಬಿದ್ದಿರೋದು ಒಟ್ಟಾರೆ 2 ಬಾರಿ. ಇನ್ನು ಫೆಬ್ರವರಿಯಲ್ಲಿ ಈ ರೀತಿಯಾಗಿ ಆಗಿತ್ತು. ಫೆಬ್ರವರಿ 1ನೇ ತಾರೀಕಿನಂದೇ ಬಜೆಟ್ ಮಂಡನೆ ಮಾಡುವಂಥ ನಿಟ್ಟಿನಲ್ಲಿ ಈ ಬಾರಿ 2ನೇ ಸರಿ ಇಂಥದ್ದೊಂದು ಅವಕಾಶ ಸಿಕ್ಕಿದೆ. ನಾಗಪೂರ್ಣಿಮಾ ರವಿದಾಸ್ ಜಯಂತಿ ದಿನ ಈ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿರುವಂಥದ್ದು. ಭಾರತದಲ್ಲಿ ಹೂಡಿಕೆ ಮಾಡುವಂತಹ ಕಂಪನಿಗಳಿಗೂ ಕೂಡ ಟ್ಯಾಕ್ಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ ನಿರ್ಮಲಾ ಸೀತಾರಾಮನ್. ಈ ಬಾರಿಯ ಬಜೆಟ್ನಲ್ಲಿ ಇಂಥದ್ದೊಂದು ಘೋಷಣೆ. ಜೊತೆಗೆ ತೆರಿಗೆ ಬಾಕಿ ಉಳಿಸ್ಕೊಂಡವರಿಗೆ ದಂಡ ಫಿಕ್ಸ್. ಈಗಾಗಲೇ 2026-27ನೇ ಸಾಲಿನ ಬಜೆಟ್ ಮಂಡನೆ ಅಂತ್ಯವಾಗಿದೆ. ಸತತ 1.5 ಗಂಟೆಗಳ ಕಾಲ ಬಜೆಟ್ ಅನ್ನ ಮಂಡನೆ ಮಾಡಿದ್ರು.